ಪಾಕಿಸ್ತಾನ ಅಫ್ಘಾನಿಸ್ತಾನ ಪ್ರಜೆಗಳಿಗೆ ಅಮೆರಿಕದ ಎಂಟ್ರಿಯನ್ನು ಬ್ಯಾನ್ ಮಾಡಲಾಗಿದೆ. ಇಲ್ಲಿ ಮುಂದಿನ ವಾರದಿಂದಾನೇ ಪಾಕಿಸ್ತಾನದ ಪ್ರಜೆಗಳಾಗಲಿ ಅಫ್ಘಾನಿಸ್ತಾನದ ಪ್ರಜೆಗಳಾಗಲಿ ಅಮೆರಿಕಾಗೆ ಹೋಗುವಂತಿಲ್ಲ. ದೇಶದ ಭದ್ರತೆಯ ಮಾತಿದು, ಭದ್ರತೆಯ ದೃಷ್ಟಿ ಇದು. ಆ ಕಾರಣದಿಂದಾಗಿ ಮುಸ್ಲಿಂ ರಾಷ್ಟ್ರಗಳಿಗೆ ನಿರ್ಬಂಧ ವಿಧಿಸುವಂತಹ ಸಾಧ್ಯತೆ ಇದೆ. ಶೀಘ್ರದಲ್ಲಿಯೇ ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯಕಾರಿ ಆದೇಶ ಜಾರಿಯಾಗಬಹುದು. ಕಠಿಣ ವಲಸೆ ನೀತಿಯ ಮೂಲಕ ವಲಸಿಗರ ನಿದ್ದೆಗೆಡಿಸಿರೋದು ಡೊನಾಲ್ಡ್ ಟ್ರಂಪ್. ಇದೀಗ ಹೊಸ ಪ್ರಯಾಣ ನಿಷೇಧ ನೀತಿ ಜಾರಿ ಮಾಡಬೇಕು ಅಂತ ಹೇಳಿ ಸಜ್ಜಾಗ್ತಾ ಇದ್ದಾರೆ. ಪಾಕ್, ಅಫ್ಘಾನ್ ಮಾತ್ರವಲ್ಲ, ಮತ್ತಷ್ಟು ಮುಸ್ಲಿಂ ದೇಶಗಳಿಗೆ ಅನ್ವಯ ಆಗಬಹುದಿದು. ತಮ್ಮ ಮೊದಲ ಅವಧಿಯಲ್ಲಿ 7 ಮುಸ್ಲಿಂ ರಾಷ್ಟ್ರಗಳನ್ನು ನಿರ್ಬಂಧಿಸಿದ್ರು ಇದೇ ಟ್ರಂಪ್. ತಾವು ಅಧಿಕಾರಕ್ಕೆ ಬಂದ ನಂತರ ನಿಷೇಧವನ್ನು ರದ್ದು ಮಾಡಿದ್ರು ಬೈಡನ್. ಇದೀಗ ಮತ್ತೆ ಪ್ರಯಾಣ ನಿಷೇಧ ನೀತಿ ಜಾರಿ ಮಾಡಬೇಕು ಅಂತ ಹೇಳಿ ಟ್ರಂಪ್ ಸನ್ನದ್ಧರಾಗ್ತಾ ಇದ್ದಾರೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಪ್ರಜೆಗಳಿಗೆ ಅಮೆರಿಕದ ಎಂಟ್ರಿಯನ್ನು ಬ್ಯಾನ್ ಮಾಡಲಾಗಿದೆ. ಇಲ್ಲಿ ಮುಂದಿನ ವಾರದಿಂದಾನೇ ಪಾಕಿಸ್ತಾನದ ಪ್ರಜೆಗಳಾಗಲಿ ಅಫ್ಘಾನಿಸ್ತಾನದ ಪ್ರಜೆಗಳಾಗಲಿ ಅಮೆರಿಕಾಗೆ ಹೋಗುವಂತಿಲ್ಲ. ದೇಶದ ಭದ್ರತೆಯ ಮಾತಿದು, ಭದ್ರತೆಯ ದೃಷ್ಟಿ ಇದು. ಆ ಕಾರಣದಿಂದಾಗಿ ಮುಸ್ಲಿಂ ರಾಷ್ಟ್ರಗಳಿಗೆ ನಿರ್ಬಂಧ ವಿಧಿಸುವಂತಹ ಸಾಧ್ಯತೆ ಇದೆ. ಶೀಘ್ರದಲ್ಲಿಯೇ ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯಕಾರಿ ಆದೇಶ ಜಾರಿಯಾಗಬಹುದು. ಕಠಿಣ ವಲಸೆ ನೀತಿಯ ಮೂಲಕ ವಲಸಿಗರ ನಿದ್ದೆಗೆಡಿಸಿರೋದು ಡೊನಾಲ್ಡ್ ಟ್ರಂಪ್. ಇದೀಗ ಹೊಸ ಪ್ರಯಾಣ ನಿಷೇಧ ನೀತಿ ಜಾರಿ ಮಾಡಬೇಕು ಅಂತ ಹೇಳಿ ಸಜ್ಜಾಗ್ತಾ ಇದ್ದಾರೆ. ಪಾಕ್, ಅಫ್ಘಾನ್ ಮಾತ್ರವಲ್ಲ, ಮತ್ತಷ್ಟು ಮುಸ್ಲಿಂ ದೇಶಗಳಿಗೆ ಅನ್ವಯ ಆಗಬಹುದಿದು. ತಮ್ಮ ಮೊದಲ ಅವಧಿಯಲ್ಲಿ 7 ಮುಸ್ಲಿಂ ರಾಷ್ಟ್ರಗಳನ್ನು ನಿರ್ಬಂಧಿಸಿದ್ರು ಇದೇ ಟ್ರಂಪ್. ತಾವು ಅಧಿಕಾರಕ್ಕೆ ಬಂದ ನಂತರ ನಿಷೇಧವನ್ನು ರದ್ದು ಮಾಡಿದ್ರು ಬೈಡನ್. ಇದೀಗ ಮತ್ತೆ ಪ್ರಯಾಣ ನಿಷೇಧ ನೀತಿ ಜಾರಿ ಮಾಡಬೇಕು ಅಂತ ಹೇಳಿ ಟ್ರಂಪ್ ಸನ್ನದ್ಧರಾಗ್ತಾ ಇದ್ದಾರೆ.